ಕಲ್ಯಾಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ರಲ್ಲ, ಆ ಸಮೀಕ್ಷೆ ಅಂತ್ಯ ಆಗಿದೆ. ವೈಮಾನಿಕ ಸಮೀಕ್ಷೆ ಮುಗಿಸಿ ಸಿದ್ದರಾಮಯ್ಯನವರು ವಾಪಸ್ ಆಗಿದ್ದಾರೆ. ಅಂತಂದ್ರೆ ಹೆಲಿಕಾಪ್ಟರ್ ಮುಖೇನವಾಗಿ ಪ್ರವಾಹ ಪೀಡಿತ ಪ್ರದೇಶಗಳನ್ನ ಮೇಲಿಂದ ನೋಡಿದ್ದಾರೆ. ಒಂದು ಸಮೀಕ್ಷೆ ಆಗಿದೆ. ಈಗ ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅನ್ನುವಂಥದ್ದು ಒಂದು ಐಡಿಯಾ ಸಿಕ್ಕಿರುತ್ತೆ. ಪ್ರಮುಖವಾಗಿ ಕಲಬುರಗಿ, ವಿಜಯಪುರ, ಬೀದರ್, ಯಾದಗಿರಿಯ ಸಮೀಕ್ಷೆಯನ್ನ ಮಾಡಲಾಗಿದೆ. ಈಗ ಸಮೀಕ್ಷೆಯನ್ನ ಮುಗಿಸಿ ಕಲಬುರಗಿ ಡಿಸಿ ಕಚೇರಿಗೆ ಸಿಎಂ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಗೆ ಅವರು ಸಭೆ ನಡೆಸೋರಿದ್ದಾರೆ. 4 ಜಿಲ್ಲೆಗಳ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾರೆ. ತುರ್ತು ಪರಿಹಾರದ ಬಗ್ಗೆ ಚರ್ಚೆ ನಡೆಸ್ತಾರೆ ಸಿದ್ದರಾಮಯ್ಯನವರು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸುದ್ದಿಗೋಷ್ಠಿ ಕೂಡ ನಡೆಸಲಿದ್ದಾರೆ. ಸೊ ಈಗ ವಿಷಯ ಏನಂದ್ರೆ, ಮುಖ್ಯಮಂತ್ರಿಗಳಿಂದ ಅಲ್ಲಿನ ಜನ ನಿರೀಕ್ಷೆ ಮಾಡ್ತಾ ಇರೋದಂದ್ರೆ ತುರ್ತಾಗಿ ಪರಿಹಾರ ಏನ್ ಸಿಗುತ್ತೆ ಅನ್ನೋ ವಿಚಾರವಾಗಿ. ಯಾಕಂತ ಅಂದ್ರೆ ಬಹಳ ಹಾನಿಯಾಗಿದೆ, ಮನೆ ಮಠ ಕಳ್ಕೊಂಡಿದ್ದೀವಿ, ಈಗ ತಕ್ಷಣಕ್ಕೆ ಮನೆಗೆ ಹೋಗೋಕ್ಕಾಗಲ್ಲ, ಮನೆಗೆ ಹೋದ್ರೂ ಕೂಡ ಒಪ್ಪೊತ್ತಿನ ಊಟಕ್ಕೂ ಕೂಡ ವ್ಯವಸ್ಥೆ ಇಲ್ಲ, ಹಂಗಾಗಿ ಹೋಗಿದೆ, ಆಮೇಲೆ ಬೆಳೆ ಕಳ್ಕೊಂಡಿದ್ದೀವಿ, ಅದಕ್ಕೀಗ ತುರ್ತಾಗಿ ಏನು ಪರಿಹಾರ ಅನ್ನುವಂಥದ್ದು ಈಗ ಜನ ನಿರೀಕ್ಷೆ ಮಾಡ್ತಾ ಇರೋವಂಥದ್ದು. ಆಮೇಲೆ NDRF ಪರಿಹಾರ ನಿಧಿ ತರೋಣ, ಕೇಂದ್ರಕ್ಕೆ ಬರ್ಕೊಡ್ತೀವಿ, ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ, ಕೇಂದ್ರ ಮಾಹಿತಿ ಕೊಡಲಿ ಅಥವಾ ಕೇಂದ್ರ ನಮಗೆ ಪರಿಹಾರ ಕೊಡಲಿ, ಇದೆಲ್ಲ ಹೌದು ಇದ್ದೇ ಇರುತ್ತೆ. ಬಟ್ ಕೂಡಲೇ ನಿಮ್ಮ ಕಡೆಯಿಂದ ಏನು ಅನುಕೂಲ, ಇದನ್ನ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಹೀಗೆ ಮಹಾಪ್ರವಾಹಕ್ಕೆ ಉತ್ತರ ಕರ್ನಾಟಕ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಜನರ ಬದುಕು ಬೀದಿಗೆ ಬಂದಿದೆ. ಇದೇ ಹೊತ್ತಿನಲ್ಲೇ ಇದೀಗ ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಮುಗಿಸಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಹಾನಿಗೀಡಾದಂಥ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ರು. ಆದರೆ ರೈತರು ಮಾತ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಲಿಕಾಪ್ಟರ್ನಲ್ಲಿ ನಮ್ಮ ಸಂಕಷ್ಟ ಗೊತ್ತಾಗಲ್ಲ, ಸ್ಥಳಕ್ಕೆ ಒಂದು ವೀಕ್ಷಣೆ ಮಾಡಿ ಗೊತ್ತಾಗುತ್ತೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಮಹಾಮಳೆಗೆ ಉತ್ತರ ತತ್ತರ, ಸಿಎಂ ವೈಮಾನಿಕ ಸಮೀಕ್ಷೆ. ಹೆಲಿಕಾಪ್ಟರ್ನಲ್ಲಿ ಹಾನಿ ಪ್ರದೇಶ ವೀಕ್ಷಿಸಿದ ಸಿದ್ದರಾಮಯ್ಯ. ಹೆಲಿಕಾಪ್ಟರ್ನಲ್ಲಿ ಕಷ್ಟ ಅರ್ಥವಾಗಲ್ಲ, ರೈತರ ಆಕ್ರೋಶ. ಹೆಲಿಕಾಪ್ಟರ್ಗೆ 10 ಕಿಲೋಮೀಟರ್ ಮ್ಯಾಗಿಂದ ಹೋದ್ರೆ ತೆಳಗಿಂದ ಏನ್ ಕಾಣ್ತದ ಹೇಳ್ರಿ? ಹೌದಿಲ್ರಿ? 10 ಕಿಲೋಮೀಟರ್ ಮ್ಯಾಗಿಂದ ಹೋತಾರಿ, ಇಲ್ಲಿ ತೆಳಗ ಏನದ, ಹತ್ತಿದ, ತೊಗರಿದ, ಉಳ್ಳಾಗಡ್ಡಿ ಅದ, ಕಬ್ಬದ, ಮೆಕ್ಕೆಜೋಳ ಅದ, ಏನು ಕಾಣಲ್ಲ, ಶೇಂಗಾ ಅದ, ಏನು ಕಾಣಲ್ರಿ. ಮಹಾರಾಷ್ಟ್ರದಲ್ಲಿ ಮಳೆ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹ. ಮಹಾಪ್ರವಾಹದ ಹೊಡೆತಕ್ಕೆ ಇಡೀ ಕಲ್ಯಾಣ ಕರ್ನಾಟಕವೇ ಮುಳುಗ್ತಿದೆ. ಎಲ್ಲಿ ನೋಡಿದ್ರೂ ಬರೀ ನೀರು, ಕಣ್ಣೀರು. ಇಡೀ ಊರಿಗೆ ಊರೇ ಮುಳುಗಡೆಯಾಗಿದೆ. ರಣಪ್ರವಾಹಕ್ಕೆ ಜನರ ಬದುಕು ಬೀದಿಗೆ ಬಂದಿದೆ. ಸೂರು ಇಲ್ಲದೆ ಜನರು ಕಣ್ಣೀರಿನಲ್ಲಿ ಕೈತೊಳೆಯೋ ಪರಿಸ್ಥಿತಿ ಬಂದಿದೆ. ಇದೇ ಹೊತ್ತಿನಲ್ಲೇ ಇದೀಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಬೆಂಗಳೂರಿನ HALನಿಂದ ನೇರವಾಗಿ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಭೇಟಿ ಕೊಟ್ಟ ಸಿಎಂ ವೈಮಾನಿಕ ಸಮೀಕ್ಷೆಗೂ ಮೊದಲು ಅಧಿಕಾರಿಗಳ ಜೊತೆ ಸಭೆ ಮಾಡಿದರು. ಸಚಿವರು, ಡಿಸಿ, ಅಧಿಕಾರಿಗಳೊಂದಿಗೆ ಸಭೆ ಮೂಲಕ ಮಾಹಿತಿ ಪಡೆದರು. ಬಳಿಕ ಹೆಲಿಕಾಪ್ಟರ್ ಏರಿದ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿದರು. ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರಿನಲ್ಲೂ ವೈಮಾನಿಕ ಸಮೀಕ್ಷೆ ಮಾಡಿದರು. ಮಳೆ ಹಾನಿ ಪ್ರದೇಶವನ್ನ ಹೆಲಿಕಾಪ್ಟರ್ನಲ್ಲಿ ಕುಳಿತು ವೀಕ್ಷಣೆ ಮಾಡಿದರು. ಇನ್ನು ವೈಮಾನಿಕ ಸಮೀಕ್ಷೆ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಸಚಿವರು ಸಾಥ್ ಕೊಟ್ಟರು. MB ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ, ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಸಾಥ್ ಕೊಟ್ಟರು. ಕಣ್ಣೀರ ಪ್ರವಾಹ, ದೃಶ್ಯ ನಂಬರ್ 1. ಸ್ಥಳಕ್ಕೆ ಬಂದು ಸಂಕಷ್ಟ ಕೇಳಿ ಎಂದು ರೈತರ ಆಕ್ರೋಶ. ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ಸಮೀಕ್ಷೆಗೆ ರೈತರು ಆಕ್ರೋಶ ಹೊರಹಾಕಿದ್ರೆ, ಹೆಲಿಕಾಪ್ಟರ್ ಮೂಲಕ ನೋಡಿದ್ರೆ ಗೊತ್ತಾಗೋದಿಲ್ಲ, ಇಲ್ಲಿ ಬಂದು ಸಂಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಅಂತ ವಿಜಯಪುರದಲ್ಲಿ ರೈತರು ತಮ್ಮ ಅಳಲನ್ನ ತೋಡಿಕೊಂಡ್ರು. ನಾವು ಹೆಲಿಕಾಪ್ಟರ್ ಮುಖಾಂತರ ಸಮೀಕ್ಷೆಯನ್ನ ಮಾಡಿದ್ರೆ ಗೊತ್ತಾಗೋದಿಲ್ಲ, ಇವತ್ತು ರೈತ ಬೆಳೆದಿರ್ತಕ್ಕಂಥ
ಬೆಳೆ ಯಾವ ರೀತಿ ನಷ್ಟ ಆಗಿದೆ ಅಂತಕ್ಕಂಥದ್ದು ತಾವು ಕಣ್ಣಿದ್ರೆ ನೋಡಿದ್ರೆ ಮಾತ್ರ ಗೊತ್ತಾಗೋದು. ತಾವು ಬಂದು ರೈತರ ಹತ್ತಿರ ಬಂದು ರೈತರ ಸಮಸ್ಯೆಯನ್ನ ನೋಡಿ, ತಾವು ರೈತರ ಕುಟುಂಬದಿಂದ ಬಂದವರಿದ್ದೀರಿ, ರೈತರ ಸಮಸ್ಯೆ ಏನಿದೆ, ಇವತ್ತು ಬೆಳೆಯನ್ನ ನಂಬಿಕೊಂಡಿರ್ತಕ್ಕಂಥ ರೈತ ಬೀದಿ ಪಾಲಾಗಿದ್ದಾನೆ. ಕಣ್ಣೀರ ಪ್ರವಾಹ ದೃಶ್ಯ ನಂಬರ್ 2. ವಿಜಯಪುರದಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು. ವಿಜಯಪುರದ ಇಂಡಿ ತಾಲೂಕಿನ ಖೇಡಗಿ ಗ್ರಾಮಕ್ಕೆ ಪ್ರವಾಹ ನುಗ್ಗಿದೆ. 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದು ದೇಗುಲ ದರ್ಗಾಗೂ ನೀರು ನುಗ್ಗಿದೆ. ಜನರು ತೆಪ್ಪದಲ್ಲಿ ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಏನು ಭೀಮೆಯ ಅಬ್ಬರ ಇನ್ನೂ ಕಡಿಮೆ ಆಗಿಲ್ಲ. ಮತ್ತೆ ಮಹಾರಾಷ್ಟ್ರದ ಉಜ್ಜಿನಿ, ವೀರ್ ಜಲಾಶಯ ಮತ್ತು ಸೀನಾ ನದಿಯಿಂದ ಅಪಾರ ಪ್ರಮಾಣ ನೀರು ಹರಿದು ಬರುತ್ತಿರುವ ಕಾರಣ ಭೀಮೆಯಲ್ಲಿ ಮತ್ತೆ ನೀರು ಉಕ್ಕಿದೆ ಅಂತ ಹೇಳ್ಬೋದು. ಸದ್ಯ ನಾವು ಏನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಖೇಡಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಭೀಮೆ ಆವರಿಸಿಕೊಂಡಿದ್ದಾಳೆ ಅಂತ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಖೇಡಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಅಧಿಕ ಮನೆಗಳು ಇದೀಗ ಜಲಾವೃತವಾಗಿವೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭೂಮಿಯಲ್ಲಿನ ಬೆಳೆಗಳು ಹಾನಿಗೀಡಾಗಿವೆ. ಕಣ್ಣೀರ ಪ್ರವಾಹ ದೃಶ್ಯ ನಂಬರ್ 3. ಪ್ರವಾಹದ ಮಧ್ಯೆಯೂ ದೇಗುಲದಲ್ಲಿ ಪೂಜೆ ಸಲ್ಲಿಕೆ. ಇನ್ನು ಭೀಮಾ ನದಿ ಆರ್ಭಟಕ್ಕೆ ವಿಜಯಪುರದಲ್ಲಿ ಜನರ ಬದುಕು ಬೀದಿಗೆ ಬಂದಿದೆ. ಕುತ್ತಿಗೆವರೆಗೂ ನೀರು ಬಂದರೂ ಕಾಂತಯ್ಯ ಎಂಬುವರು ಈಜಿಕೊಂಡು ಹೋಗಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಭೀಮೆಯ ಪ್ರವಾಹ ದೇವರಿಗೂ ಜಲದಿಗ್ಬಂಧನ. ಏನು ಇಂಡಿ ತಾಲೂಕಿನ ಖೇಡಗಿ ಗ್ರಾಮದ ಗುಡ್ಡದ ಬಸವರಾಜೇಂದ್ರ ಮಠದ ಆವರಣ ಇಡೀ ಜಲಾವೃತವಾಗಿದೆ. ಇಲ್ಲಿ ನೋಡ್ಬೋದು ನನ್ನ ಹಿಂಭಾಗದಲ್ಲಿ ಯಾವ ರೀತಿಯಾಗಿ ಬಸವರಾಜೇಂದ್ರ ಮಠದ ಏನು ಪೂರ್ವ ಸ್ವಾಮೀಜಿಗಳ ಏನು ಗದ್ದಿಗೆ ಮತ್ತು ದೇವಸ್ಥಾನ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಂದೆಡೆ ಭೀಮೆ ತನ್ನ ಆಕ್ರೋಶವನ್ನು ಪ್ರವಾಹದ ಮೂಲಕ ಹೊರಹಾಕಿದರೆ, ಇಲ್ಲಿಯ ಏನು ಮಠದಲ್ಲಿ ಪೂಜೆಯನ್ನು ಸಲ್ಲಿಸುವ ಸ್ವಾಮೀಜಿಗಳು ಭೀಮೆಯ ಪ್ರವಾಹಕ್ಕೂ ಕೂಡ ಸಡ್ಡು ಹೊಡೆದು ತಮ್ಮ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀರಲ್ಲಿ ಬರ್ತೀವಿ ಸರ್. ಹ್ಞೂ ರೀ, ಎಷ್ಟು ನೀರಿದ್ರೂ ಬಿಡಲ್ರಿ ಸರ್ ಪೂಜೆ. ನಾವು ಬರ್ತೀವಿ ರೀ. ನಾಳೆ ಹಬ್ಬ ಐತಿರಪ್ಪ, ಈ ಮಠದಲ್ಲಿ ಹಬ್ಬ ಐತಿ. ಎಲ್ಲ ತೊಂದರೆ ಆಗುತ್ತೆ ರೀ ಭಕ್ತರಿಗೆಲ್ಲ. ಅದಕ್ಕೆ ಭಕ್ತರಿಗೆ ಎಲ್ಲ ತ್ರಾಸಾದರೆ ನಮ್ಗೆ ತ್ರಾಸ ಆಗ್ತದೆ ಸರ್. ಅದಕ್ಕೆ ಏನೇ ಇದ್ರೂ ಬಿಡಲ್ರಿ ಸರ್. ಕಣ್ಣೀರ ಪ್ರವಾಹ ದೃಶ್ಯ ನಂಬರ್ 4. ಯಾದಗಿರಿಯಲ್ಲಿ ಮೂಕ ಪ್ರಾಣಿಗಳ ರೋಧನೆ. ಯಾದಗಿರಿ ಜಿಲ್ಲೆ ಶಹಾಪುರದ ರೋಜಾ ಗ್ರಾಮ ಪ್ರವಾಹದಿಂದ ನಡುಗಡ್ಡೆಯಾಗಿದ್ದು ಮೂಕ ಪ್ರಾಣಿಗಳ ರೋಧನೆ ಹೇಳತಿರದಾಗಿದೆ. ಜಾನುವಾರುಗಳಿಗೆ ತಿನ್ನಲು ಮೇವು ಇಲ್ಲದೆ ಜನ ಪರದಾಡ್ತಿದ್ದಾರೆ. ಬೋಟ್ನಲ್ಲಿ ಮೇವು ತರೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ರೋಜಾ ಗ್ರಾಮ ಕಂಪ್ಲೀಟ್ ಆಗಿ ಒಂದು ಭೀಮಾ ನದಿ ಪ್ರವಾಹದಿಂದ ನಡುಗಡ್ಡೆ ಕೂಡ ಆಗಿರುವಂಥದ್ದು. ಅಂದರೆ ಈ ಒಂದು ರೋಜಾ ಗ್ರಾಮದ ಸುತ್ತ ಭೀಮಾ ನದಿಯ ಪ್ರವಾಹದ ನೀರು ಆವರಿಸಿಕೊಂಡಿದೆ. ಹೀಗಾಗಿ ಈ ಒಂದು ಗ್ರಾಮದ ರೋಜಾ ಗ್ರಾಮದ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಮೂಕ ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಮೇವು ಸಿಗ್ತಾ ಇಲ್ಲ. ಹೀಗಾಗಿ ಆ ಮೂಕ ಪ್ರಾಣಿಗಳ ರೋದನೆ ಕೇಳುವರು ಇಲ್ಲದಂತಾಗಿದೆ. ಕಣ್ಣೀರ ಪ್ರವಾಹ ದೃಶ್ಯ ನಂಬರ್ 5. ರಾಯಚೂರಿನಲ್ಲಿ ಹತ್ತಿ ಬೆಳೆ ಸಂಪೂರ್ಣ ನಾಶ. ನಿರಂತರ ಮಳೆಗೆ ರಾಯಚೂರಿನಲ್ಲೂ ಅಪಾರ ಪ್ರಮಾಣದ ಹತ್ತಿ ಬೆಳೆ ನಾಶವಾಗಿದೆ. ಎಕರೆಗೆ 20 ರಿಂದ 30 ಸಾವಿರ ಖರ್ಚು ಮಾಡಿದ್ದೇವೆ, ನಮ್ಮ ಕಷ್ಟ ಕೇಳೋರು ಯಾರು ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ಹತ್ತಿ ಎಲ್ಲ ಸತತವಾಗಿ 1.5-2 ತಿಂಗಳಾಯ್ತ್ರಿ. ಸತತ ಮಳೆ ಐತ್ರಿ. ಮಳೆಯಿಂದ ಏನಾಗೈತ್ರಿ, ಈಗ ಹತ್ತಿ ಗಿಡದಾಗ ಏನಿದೇವಲ್ರಿ, ಹತ್ತಿ ಗಿಡದಲ್ಲಿ ಇರ್ತಕ್ಕಂಥ ಹತ್ತಿ ಸಹ ಎಲ್ಲ ಕೊಳತು ಹೋಗ, ಕಾಯಿ ಕೊಳತು ಹೋಗಕತ್ತೈತ್ರಿ. ಆಮೇಲೆ ಅಲ್ಲಿ ಹತ್ತಿ ಹೊಡೆದಂತ ಹತ್ತಿ ಏನೈತಿ ಮೊಳಕೆ ಬರಕತ್ತೈತ್ರಿ ಹತ್ತಿ ನೋಡ್ರಿ. ಅದೇನೇ ಇರಲಿ, ಮಹಾರಾಷ್ಟ್ರದಲ್ಲಿ ಮಹಾಮಳೆಯಿಂದ ಉತ್ತರ ಕರ್ನಾಟಕಕ್ಕೆ ಸಂಕಷ್ಟ ತಂದಿಟ್ಟಿದೆ. 100 ಎಕರೆ ಪ್ರದೇಶ ಮುಳುಗಡೆಯಾಗಿದೆ. ಇದೆಲ್ಲವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಂತ್ರಸ್ತರಿಗೆ ನೆರವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಹೀಗೆ ಒಂದ್ ಕಡೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇದ್ರೆ, ಇತ್ತ ರಾಜಕೀಯ ಕೆಸರೆರ ಚಾಟ ಕೂಡ ಜೋರಾಗಿ ನಡೀತಾ ಇದೆ. ಬಿಜೆಪಿ ನಾಯಕರುಗಳು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದು, ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಹಾಗಾದ್ರೆ ಪರಿಹಾರದ ವಿಚಾರವಾಗಿ ಫೈಟ್ ಯಾವ ರೀತಿಯಾಗಿ ನಡೀತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಈ ಫ್ಲಡ್ ಇಂಥ ಸಂದರ್ಭದಲ್ಲಿ ಇದು ಪಿಕ್ಚರ್ ಶೂಟಿಂಗ್ ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಪಿಕ್ಚರ್ ಶೂಟಿಂಗ್ ಅಲ್ಲ. ಸಿಎಂ ವೈಮಾನಿಕ ಸಮೀಕ್ಷೆಗೆ ಬಿಜೆಪಿ ವ್ಯಂಗ್ಯವಾಡಿದೆ. ವಿಪಕ್ಷ ನಾಯಕ ಅಶೋಕ್, ನೀವು ಜನ ಗೇರಾವ್ ಹಾಕ್ತಾರೆ ಎಂಬ ಭೀತಿಯಿಂದ ವೈಮಾನಿಕ ಸಮೀಕ್ಷೆ ಮಾಡ್ತಿರೋದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೊದಲು ಪರಿಹಾರ ಘೋಷಿಸಿ ನಂತರ ಸಮೀಕ್ಷೆಗೆ ಬರಬೇಕಿತ್ತು ಅಂತ ಹೇಳಿದ್ದಾರೆ. ನೀವು ರಸ್ತೆಯಲ್ಲಿ ಹೋದ್ರೆ
ಜನ ನಿಮಗೆ ಗೆರವ್ ಹಾಕಬೇಕು, ಗೆರವ್ ಹಾಕ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ. ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನ ಬೆಂಗಳೂರಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರಗಿಗೆ ಬನ್ನಿ, ಈ ಭಾಗದಲ್ಲಿ ಪ್ರವಾಸ ಮಾಡಿ. ಇದು ಮುಠಾಳರ ಸರ್ಕಾರ ಎಂದ ವಿಜೇಂದ್ರ. ಅವರೇ ಮುಠಾಳರು ಅಂತ ಎಂಬಿ ಪಾಟೀಲ್ ತಿರುಗೇಟು. ಬಿವೈ ವಿಜೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದೊಂದು ಮುಠಾಳರ ಸರ್ಕಾರ ಅಂತ ಕರೆದಿದ್ದಾರೆ. ಈ ಮಾತಿಗೆ ಗರಂ ಆಗಿರುವ ಸಚಿವ ಎಂಬಿ ಪಾಟೀಲ್ ಅವರೇ ಮುಠಾಳರು, ನಮಗೇನು ಹೇಳ್ತಾರೆ ಅಂತ ಕಿಡಿಕಾರಿದ್ದಾರೆ. ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು. ಇದು ಮುಟ್ಟಾಳ್ರ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಮುಟ್ಟಾಳ್ರ ಸರ್ಕಾರ. ಮುಟ್ಟಾಳು ಯಾರು ನಿಮ್ಗೆ ಗೊತ್ತಾಯ್ತಲ್ಲ, ಅಪರ ಭದ್ರ ರೊಕ್ಕ ಕೊಡಲಾರ್ದವ್ರು ಮುಟ್ಟಾಳ್ರು. ನಮ್ಮ ಡೆವಲ್ಯೂಷನ್ದಲ್ಲಿ 14ನೇ ಫೈನಾನ್ಸ್ 15ನೇ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು 60,000 ಕೋಟಿ ಕೊಡಲಾರ್ದಂತವ್ರು ಮುಟ್ಟಾಳ್ರು. ಮುಖ ನೋಡ್ಕೊಂತ ಹೇಳ್ರಿಗೆ ನಾವು ಮುಟ್ಟಾಳ್ರಿದ್ದಾರೆ, ಮತ್ತವ್ರಿಗೆ ಮಾತಾಡ್ತಾರೆ ಮುಟ್ಟಾಳ ಅಂತೇಳಿ. ವಿಜಯೇಂದ್ರ ವಾಗ್ದಾಳಿ ಇಷ್ಟಕ್ಕೆ ನಿಂತಿರಲಿಲ್ಲ. ಯಡಿಯೂರಪ್ಪ ಏಕಾಂಗಿಯಾಗಿ ಪ್ರವಾಹ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು ಅನ್ನುವ ಮಾತುಗಳನ್ನಾಡಿದ್ದಾರೆ. ಈ ಮಾತಿಗೆ ಸಚಿವ ಪ್ರಿಯಾಂಕರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಪೂಜ್ಯ ತಂದೆ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿರಲಿಲ್ಲ ಅಂತ ಕಾಲೆಳೆದಿದ್ದಾರೆ. ಯಾಕೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿಯಾಗಿ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿದ್ರು ಅಂತ ಹೇಳಿದೆ. ಯಾಕೆ ಯಡಿಯೂರಪ್ಪನವರು NDRF ನಾರ್ಮ್ಸ್ ಆ ಪರಿಹಾರ ಕಾಯ್ದೆನೆ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತು, ಯಡಿಯೂರಪ್ಪನವ್ರು ಮಾಡೋದ್ರ ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಅದರಿಂದಾರು ಕೂಡ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ತತ್ಕ್ಷಣ ಸ್ಪಂದನೆ ಮಾಡಲಿ ಅನ್ನೋದು ಹೇಳ್ತಾ ಇದ್ದೇನೆ. ಇಂಥ ಮುಟ್ಟಾಳ್ತನಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗತ್ತೆ. ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ. ಹೋದ ಬಾರಿ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೆ ಹೋದವರು. ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದೀರಾ? HDK ಪ್ರಶ್ನೆ. ಪ್ರವಾಹ ಪರಿಹಾರ ಪಾಲಿಟಿಕ್ಸ್ ಕೂಡ ಜೋರಾಗಿಯೇ ನಡೀತಿದೆ. ಸಚಿವ ಎಂಬಿ ಪಾಟೀಲ್ ಕೇಂದ್ರದ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತುಗಳಿಗೆ HDK ಕೌಂಟರ್ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ಯಾರಾದ್ರೂ ಮನವಿ ಸಲ್ಲಿಸಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದ ಜವಾಬ್ದಾರಿ ಬಹಳಷ್ಟಿದೆ. ಕೇಂದ್ರ ಸರ್ಕಾರ ಮೇಲೆ ಹಾಕ್ತೀನಿ ಅಂತ ಹೇಳಲ್ಲ. ನಾವು ನೋಡಿ NDRF ನಲ್ಲಿ ಏನು ಕ್ರಾಪ್ ಲಾಸ್ಗೆ ಏನು ಪರಿಹಾರ ಸಿಗ್ತದೆ. 2 ಹೆಕ್ಟರ್ಗೆ ಸುಮಾರು 1 ಹೆಕ್ಟರ್ಗೆ ಸುಮಾರು 8,500 ರೂಪಾಯಿ, 2 ಹೆಕ್ಟರ್ 17,000 ರೂಪಾಯಿ. ಇಲ್ಲಿವರೆಗೆ ಯಾರಾದರೂ ಒಬ್ಬ ರಾಜ್ಯದ ಮಂತ್ರಿ ಕೇಂದ್ರ ಸರ್ಕಾರದ ಸಚಿವರನ್ನ ಯಾರಾದರೂ ಭೇಟಿ ಮಾಡಿದ್ದೀರಾ? ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ, ಇಷ್ಟೆಲ್ಲ ಅನಾಹುತಗಳಾದರೂ ಒಂದು ಕೇಂದ್ರ ಸರ್ಕಾರದಿಂದ ನಿಯೋಗ ಕಳಿಸಿ ಇವತ್ತು ಏನಾಗಿರತಕ್ಕಂಥ ಡ್ಯಾಮೇಜ್ಗಳನ್ನು ವರದಿ ತೆಗೆದುಕೊಳ್ಳಿಕ್ಕೆ ಅಂತಕ್ಕಂಥದ್ದು ಏನಾದ್ರು ಒಂದು ಮನವಿನಾದರೂ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರಕ್ಕೆ? ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ರೆ ರಾಜಕೀಯ ನಾಯಕರ ಮಾತಿನ ಯುದ್ಧ ಮಾತ್ರ ಜೋರಾಗಿದೆ. ನಾಯಕರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.